ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಬಿಜೆಪಿಯವರು ಧರ್ಮದ ನಡುವೆ ಕಂದಕ ನಿರ್ಮಾಣ ಮಾಡ್ತಾರೆ ಅಂತ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರ ವಿರುದ್ಧ ಮಾತನಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲವರು ಅವರ ಸ್ವಾರ್ಥಕ್ಕೆ ಬಿಜೆಪಿಯನ್ನ ಸೇರಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಂದಗಿ ಚುನಾವಣೆಯಲ್ಲಿ ಮಾದಿಗ ಜನಾಂಗದ ಸಮ್ಮೇಳನದಲ್ಲಿ ಈ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇದನ್ನ ತಿರುಚಿರುವ ಬಿಜೆಪಿಯವರು ದಲಿತರನ್ನ ದಿಕ್ಕು ತಪ್ಪಿಸುವಂತಹ ಹುನ್ನಾರ ಮಾಡ್ತಿದ್ದಾರೆ. ಇನ್ನು ಅಂಬೇಡ್ಕರ್ ಹೆಸರನ್ನ ಬಿಜೆಪಿಯವರು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಜನಪರ ಕಾಳಜಿ ಇರುವಂತಹ ನಾಯಕ. ಇದಕ್ಕಾಗಿಯೇ ಸಿದ್ದ ವಿರುದ್ಧ ಹುನ್ನಾರ ನಡೆಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಮ್ಮೇಳನ ಇತ್ತು. ನಾನು ಯಾಕಂದ್ರೆ ಸಿಂದಗಿ ಉಪಚುನಾವಣೆಯಲ್ಲಿ ನಾನು ಕೂಡ 15 ದಿವಸಗಳ ಕಾಲ ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೆ. 26ನೇ ತಾರೀಕು ಅಲ್ಲಿ ಒಂದು ಮಾದಿಗ ಜನಾಂಗದವರ ಒಂದು ಸಮ್ಮೇಳನ ಇತ್ತು. ಆ ಚುನಾವಣೆ ಪ್ರಯುಕ್ತನೇ ಆ ಸಮಾವೇಶದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವು ನಾಯಕರು ಅವರ ಒಂದು ಸ್ವಾರ್ಥಕ್ಕೋಸ್ಕರ, ಸ್ಥಾನಮಾನಗಳಿಗೋಸ್ಕರ ಅವರು ಬಿಜೆಪಿಯನ್ನ ಸೇರಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವರು ಅದನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ದಲಿತರನ್ನ ಕನ್ನಡೆಗೆ ಅವರ ಸ್ವಾರ್ಥಕ್ಕೋಸ್ಕರ ಅಂದ್ರೆ ದಲಿತರನ್ನ ದಿಕ್ ತಪ್ಪಿಸ್ತಕ್ಕಂಥ ಹುನ್ನಾರ ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ. ಮನೆ ಸಿದ್ದರಾಮಯ್ಯನವರು ಯಾವ ದುರುದ್ದೇಶದಿಂದ ಆ ಮಾತನ್ನ ಆಡ್ಲಿಲ್ಲ, ಅಥವಾ ದಲಿತ ಸಮಾಜಕ್ಕೆ ಅಗೌರವ ತರುವಂತ ಕೆಲಸನೂ ಕೂಡ ಅವ್ರು ಮಾಡಲಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಮಾನ್ಯ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಕಾರಜೋಳ್ ಅವರು ಮತ್ತು ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಮತ್ತು ಇನ್ನಿತರ ಮುಖಂಡರುಗಳು ಭಾರತೀಯ ಜನತಾ ಪಕ್ಷಕ್ಕೆ ಅವರ ಸ್ವಾರ್ಥಕ್ಕೋಸ್ಕರ ಸೇರಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಹಲವಾರು ಹೇಳಿಕೆಗಳನ್ನು ಕೊಟ್ಟಾಗ ಇದೇ ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡ್ಕೊಳ್ಳಕ್ಕೆ ಅಂತ ಹೇಳಿದಂತ ಸಂದರ್ಭ ಇರ್ಬೋದು, ಅಥವಾ RSS ನ ಮುಖ್ಯಸ್ಥರಾದಂಥ ಭಾಗವತ್ ಅವರು ಸಂವಿಧಾನನ ಪರಾಮರ್ಶೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭ ಇರ್ಬೋದು, ಮತ್ತೆ ತೇಜಸ್ವಿ ಸೂರ್ಯ ಅವರು ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಧ್ವಂಸ ಮಾಡಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ, ಮತ್ತು ದಲಿತರು ಈ ದೇಶದ ಮೂಲ ನಿವಾಸಿಗಳಲ್ಲ ಅಂತ ಹೇಳಿ ಸಂತೋಷ್ ಅವರು ರಾಷ್ಟ್ರೀಯ ಬಿಜೆಪಿ ಮುಖಂಡರು ಹೇಳಿದಂತ ಸಂದರ್ಭದಲ್ಲಿ ಇರ್ಬೋದು, ಇವ್ರು ಯಾರು ಕೂಡ ಅದರ ವಿರುದ್ಧ ಒಂದು ಸೊಲ್ಲನ್ನು ಕೂಡ ಎತ್ತಲಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಪರಾಮರ್ಶೆ ಅಥವಾ ಅದನ್ನ ಬಂದಿರೋದೇ ತೆರೆಯೋದಕ್ಕೆ ಅಂತ ಸಂದರ್ಭದಲ್ಲಿ ಈ ದಲಿತ ನಾಯಕರು ಎಲ್ಲೋಗಿದ್ರು? ಇವರು ಕೇವಲ ಇವರ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಇವರು ಬಿಜೆಪಿಯನ್ನ ಸೇರಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಇಡೀ ರಾಜ್ಯಾದ್ಯಂತ ಬಿಜೆಪಿಯವರು ಪ್ರತಿಭಟನೆನ ಅವರು ಮಾಡಿದ್ರು. ಅಂಬೇಡ್ಕರ್ ಅವರು ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಈ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅಂತ ಹೇಳಿಕೆ. ನಾನು ಹೇಳಿದೆ, ನೀವು ಅಂಬೇಡ್ಕರ್ ಅವ್ರ ಹೆಸರನ್ನ ದುರುಪಯೋಗ ಪಡಿಸ್ಕೊಡ್ತಿದ್ದೀರಾ. ನೀವೆಲ್ಲರೂ ಕೂಡ RSS ನ ಗುಲಾಮಗಿರಿ ಮಾಡ್ತಾ ಇದ್ದೀರಾ. RSSಗೆ ಗುಲಾಮಗಿರಿಯ ಸಂಕೇತ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಸ್ವಾಭಿಮಾನದ ಸಂಕೇತ. ಹಾಗಾಗಿ ನೀವು ದಲಿತರ ಪರವಾದಂತ ಕಾನೂನ್ನ ನಿಮ್ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ರೆ, ದಲಿತರ ಸ್ಥಿತಿಗತಿಗಳ ಬಗ್ಗೆ, ದಲಿತರ ಬಗ್ಗೆ ಅವರ ಏಳಿಗೆಗಾಗಿ. ಇನ್ನು ಭಾರತಕ್ಕಿಂತ ಪಾಕಿಸ್ತಾನ ಹಸಿವು ನೀಗಿಸುವಲ್ಲಿ ಮುಂಚೂಣಿಯಲ್ಲಿದೆ. ಹಸಿವಿನ ಪ್ರಮಾಣದಲ್ಲಿ ಭಾರತದ ರ್ಯಾಂಕಿಂಗ್ 101 ಇದೆ. ಭಾರತಕ್ಕಿಂತಲೂ ಬಾಂಗ್ಲಾದೇಶದ ಹಸಿವಿನ ಪ್ರಮಾಣ ಕಡಿಮೆ ಇದೆ. ಶ್ರೀಲಂಕಾ ಹಾಗೂ ಪಾಕಿಸ್ತಾನದಲ್ಲೂ ಕಡಿಮೆ ಇದೆ. ವರ್ಲ್ಡ್ ಹಂಗರ್ ಇಂಡೆಕ್ಸ್ ಸಮೀಕ್ಷೆ ಪ್ರಕಾರ ನಮ್ಮ ದೇಶ 101ನೇ ಸ್ಥಾನದಲ್ಲಿದೆ. ಇನ್ನು ನಿಮ್ಮ ಗಮನ ಹಸಿವು ಮುಕ್ತ ಭಾರತ ಮಾಡುತ್ತಾ ಇರಲಿ. ಹಸಿವು ಮುಕ್ತ ಕರ್ನಾಟಕ ಮಾಡಲು ಸಿದ್ದರಾಮಯ್ಯ ಕಾರ್ಯಕ್ರಮಗಳು ನೆರವಾಗಿದ್ವು ಎಂದರು. ಮೊನ್ನೆ ಒಂದು ಅಂಕಿಅಂಶಗಳ ಪ್ರಕಾರ ಹಸಿವಿನ ಪ್ರಮಾಣ ಭಾರತದ ರ್ಯಾಂಕಿಂಗ್ ಎಷ್ಟು ಗೊತ್ತಾ? 101. ನಮಗಿಂತನೂ ಬಾಂಗ್ಲಾದೇಶದಲ್ಲಿ ಹಸಿವಿನ ಪ್ರಮಾಣ ಕಡಿಮೆ ಇದೆ, ಶ್ರೀಲಂಕಾದಲ್ಲಿ ಕಡಿಮೆ ಇದೆ, ಪಾಕಿಸ್ತಾನದಲ್ಲೂ ಕಡಿಮೆ ಇದೆ.
ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆ ಒಂದು ಇದ್ರ ಪ್ರಕಾರ. ಸೊ ಹಾಗಾಗಿ ನಿಮ್ಮ ಗಮನವೆಲ್ಲವೂ ಕೂಡ ಹಸಿವು ಮುಕ್ತ ಭಾರತ ಮಾಡಿ, ಹಸಿವು ಮುಕ್ತ ಕರ್ನಾಟಕ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಯೋಜನೆ ಕೊಟ್ಟರು, ಅನ್ನಭಾಗ್ಯ ಯೋಜನೆನ. ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಜನಮನ್ನಣೆ ಗಳಿಸಿ ನೀವು ಅದನ್ನ ಬಿಟ್ಟು ಇಷ್ಟೊಂದು ಒಳ್ಳೆ ಕಾನೂನು ಕಾರ್ಯಕ್ರಮ ಕೊಟ್ಟಂತ ಸಿದ್ದರಾಮಯ್ಯನವ್ರ ಮೇಲೆ ಅವರ ತೇಜೋವಧೆ ಮಾಡ್ತಕ್ಕಂಥ, ಅವ್ರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನ ನೀವು. ಸಿದ್ದರಾಮಯ್ಯ ಜೊತೆ ಜಿಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಜೆಡಿಎಸ್ ವರಿಷ್ಠರಿಗೆ ಶಾಕ್ ಕೊಡ್ತಾರಾ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಇತ್ತೀಚೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ 2 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರು. ಎಚ್ಡಿಕೆ ಭೇಟಿಯ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲಿದ್ದು ಸಿದ್ದರಾಮಯ್ಯರನ್ನ ಸ್ವಾಗತಿಸಲು ಜಿಟಿಡಿ ಸಜ್ಜಾಗುತ್ತಾರೆ. ನವೆಂಬರ್ 9ಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡ ಸಮಾಗಮವಾಗಲಿದ್ದು ಸಿದ್ದರಾಮಯ್ಯ ಜೊತೆ ಜಿಟಿಡಿ 2 ಕಡೆ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಮೊದಲಿಗೆ ಹಿನ್ಕಲ್ನಲ್ಲಿ ನಡೆಯುವ ಅಂಬೇಡ್ಕರ್ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಇದಾದ ನಂತರ ಕೇರ್ಗಳ್ಳಿಯಲ್ಲಿ ನಡೆಯಲಿರುವ ಕೆಂಚಪ್ಪ ಸಮುದಾಯ ಭವನದ ಉದ್ಘಾಟನೆಯಲ್ಲೂ ಉಭಯ ನಾಯಕರು ಜೋಡಿಯಾಗಲಿದ್ದಾರೆ. ಇನ್ನು ಎಚ್ಡಿ ಕುಮಾರಸ್ವಾಮಿ ಅವರು ಜಿಟಿಡಿ ಬಗ್ಗೆ ಇತ್ತೀಚೆಗೆ ಸಾಫ್ಟ್ ಕಾರ್ನರ್ ತೋರಿದ್ರು. ಆದ್ರೆ ಈಗ ಜಿಟಿ ದೇವೇಗೌಡರ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ತೇಜೋವಧೆ ಖಂಡಿಸಿ ಹಾಗೂ ಬಿಜೆಪಿ ಕುತಂತ್ರದ ವಿರುದ್ಧ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಅಂಬೇಡ್ಕರ್ ಪ್ರತಿಮೆ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ, ಬಿಜೆಪಿಯವರು ದಲಿತರನ್ನ ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಎಲ್ಲ ವಿಷಯಗಳನ್ನು ಹೇಳಿದಾಗ್ಯೂ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಬಹುಶಃ ಈ ಹಿಂದೆ ಯಾವ ಸರ್ಕಾರವೂ ಸಮೇತ ಕೊಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಗೊತ್ತಿದೆ. ಯಾವುದಾದ್ರೂ ಸರ್ಕಾರದಲ್ಲಿ ಒಬ್ಬ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಅಶಕ್ತರಾಗಿರ್ತಾರೆ, ಅವರಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ 50 ಲಕ್ಷ ರೂಪಾಯಿ ಅವರಿಗೆ ಯಾವ ಟೆಂಡರ್ ಇಲ್ಲದೆ ಅವರಿಗೆ ಆ ವರ್ಕನ್ನು ಕೊಡ್ತಕ್ಕಂಥ ಕೆಲಸ. ಜೊತೆಗೆ ಕೈಗಾರಿಕೋದ್ಯಮಿಗಳಿಗೆ KDB ಲ್ಯಾಂಡು 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಇದ್ರೆ 50% ಅಂದರೆ 1.5 ಕೋಟಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಮಾನ್ಯ ಸಿದ್ದರಾಮಯ್ಯ. ಅದರ ಜೊತೆಗೆ ಎಲ್ಲ ವೈದ್ಯರುಗಳಿರ್ಬೋದು, ಉದ್ಯಮ ಇರ್ಬೋದು, ವ್ಯಾಪಾರ ಇರ್ಬೋದು, ಇದೆಲ್ಲದಕ್ಕೂ ಸುಮಾರು 10 ಕೋಟಿಯವರೆಗೆ 4% ಇಂಟ್ರೆಸ್ಟಿಂದ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ತೀರ್ಮಾನವು ಸಮೇತ ಮಾನ್ಯ ಸಿದ್ದರಾಮಯ್ಯ. ನೀವು ಭಾರತೀಯ ಜನತಾ ಪಕ್ಷದವರು ಬಹುಶಃ ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಗಮನದಲ್ಲಿಟ್ಟುಕೊಂಡು ಇವತ್ತು ಖಾಸಗೀಕರಣದ ನೆಪದಲ್ಲಿ ನೀವು ರೈಲ್ವೆ ಇಲಾಖೆಯನ್ನು ಸಮೇತ ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪಕ್ಷದವರು ಪ್ರತಿಭಟನೆ ಮಾಡಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪಂಗಡದ ವಿಭಾಗದ ವತಿಯಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಮಾಜಿ ಶಾಸಕ ER ಕೃಷ್ಣಮೂರ್ತಿ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ನೇತೃತ್ವದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆಯನ್ನ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ER ಕೃಷ್ಣಮೂರ್ತಿ ಅವರು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರೋದು ಸರಿಯಲ್ಲ, ಸಿದ್ದರಾಮಯ್ಯ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ ಎಂದರು.
ಆದರೆ ಒಟ್ಟಿಗೆ ಒಂದು ಅಭಿಮಾನಿಯಾಗಿ ಪಕ್ಷವನ್ನು ತೊರೆದು ಹೊರಗಡೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಆಹ್ವಾನಿಸಿದ್ರು. ಮನೆ ಸಿದ್ದರಾಮಯ್ಯ ಸಾಹೇಬರ ವಿಚಾರದಲ್ಲಿ ಏನು ಅವರು ಚಿಂತೆಗಳನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಸಾಹೇಬರನ್ನ ನಾವು ಎಲ್ಲರೂ ಕೂಡ ಒಪ್ಪಲೇಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಪರ ಧ್ವನಿಯಾಗಿರ್ತಕ್ಕಂಥ ನುಡಿದಂತೆ ನಡೆಯುವಂತ ಕೊಟ್ಟಂತ ಚುನಾವಣಾ ಪ್ರಣಾಳಿಕೆ ಕೊಟ್ಟಂತ ಮಾತುಗಳನ್ನ ಪೂರ್ಣ ಪ್ರಮಾಣ ನಿರ್ವಹಿಸುವಂತ ಒಂದು ವಿಶೇಷವಾಗಿ ಇವತ್ತು ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ವಿಚಾರದಲ್ಲಿ ಕಾನೂನನ್ನು ಜಾರಿ ಮಾಡಿ ವಿರೋಧಿ ತೀರ್ಮಾನವನ್ನು ಕೈಗೊಂಡಾಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಪರಿಶಿಷ್ಟ ಜಾತಿ ಪರ್ವ ಗಟ್ಟಿಯಾಗಿತ್ತು. ಇವತ್ತು ಶೇಕಡ 15% ಅನುದಾನವನ್ನು 24% ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಉದಾಹರಣೆಯಾಗಿ ನಾವು ಮುಂದೆ ಇರ್ತಕ್ಕಂಥ ನಾವು ಕಾಣ್ತೇವೆ. ಪರಿಶಿಷ್ಟ ಜಾತಿ ಗುತ್ತಿಗೆದಾರಿಗೆ ಕನಿಷ್ಠ 1 ಕೋಟಿವರೆಗೂ ಕೂಡ ಗುತ್ತಿಗೆಯನ್ನ ಮೀಸಲಿಡಬೇಕು ಅಂತಕ್ಕಂಥ ಕಾನೂನನ್ನು ಜಾರಿ ಮಾಡಿ ಅನೇಕ ಜನಪರ ಕಾರ್ಯಕ್ರಮ, ಕಲ್ಯಾಣ ಕಾರ್ಯಕ್ರಮವನ್ನ ಬಡವರ ಪರ, ಪರಿಶಿಷ್ಟ ಜಾತಿ ಮೈಸೂರು ನಗರ ಪೊಲೀಸರಿಂದ ಸಂಚಾರ ಸುರಕ್ಷತಾ ಅಭಿಯಾನ ಕಾರ್ಯಕ್ರಮ ಜರುಗಿತು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಗೀತಾ ಪ್ರಸನ್ನ, ಸಂಚಾರ ವಿಭಾಗದ ಎಸಿಪಿ ಗಂಗಾಧರ ಸ್ವಾಮಿ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಟಿ ರವಿಕುಮಾರ್ ಉಪಸ್ಥಿತರಿದ್ದರು. ಈ ವೇಳೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಂದ್ರಗುಪ್ತ ಅವರು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದರು. ಸಂಚಾರ ನಿಯಮ ಸರಿಯಾಗಿ ಪಾಲಿಸಿದರೆ ಅಪಘಾತ ತಪ್ಪಿಸಬಹುದು. ಕೋವಿಡ್ನಿಂದ ಕಠಿಣ ನಿಯಮಗಳನ್ನು ತರಲು ಸಾಧ್ಯವಾಗಲಿಲ್ಲ. ಇನ್ನು ಮುಂದೆ ಕಡ್ಡಾಯ ಹೆಲ್ಮೆಟ್ ಧಾರಣೆಗೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಒಂದು ಎಸ್ಪೆಷಲಿ ಹೆಲ್ಮೆಟ್ ಧಾರಣೆ ಕಳೆದ ಕೆಲವು ದಿನಗಳಲ್ಲಿ ಕೆಲವು ರಸ್ತೆಗಳಲ್ಲಿ ಇದನ್ನು ಕಂಪಲ್ಸರಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಕಾರಣಾಂತರಗಳಿಂದ ಇದು ನಮಗೆ ಪರಿಪೂರ್ಣವಾಗಿ ಅನುಷ್ಠಾನ ಆಗಲಿಲ್ಲ. ಈ ಬರುವ ನಮಗೆ 2022 ಜನವರಿ 1 ಏನಿದೆ, ನಾವು 100% ಹೆಲ್ಮೆಟ್ ಧಾರಣೆಗೆ ವಿ ವಿಲ್ ಕಂಡಕ್ಟ್ ಸ್ಪೆಷಲ್ ಡ್ರೈವ್ಸ್. ಯಾವುದೇ ಕಾರಣಕ್ಕೆ ಯಾಕಂದರೆ ಸಾಕಷ್ಟು ಕಾರಣಗಳು, ಸಾಕಷ್ಟು ಜನ ಪೊಲೀಸರಿಗೆ ಫೋನ್ ಮಾಡ್ತಕ್ಕಂಥದ್ದು ಏನೇನೋ ಇರ್ತದೆ. ಯಾವುದಕ್ಕೂ ಕೂಡ ಗಮನ ಕೊಡದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾನು ನಮ್ಮ ಟ್ರಾಫಿಕ್ ಇಲಾಖೆಗೂ ಕೂಡ ನಾನು ಸೂಚನೆ ಕೊಡ್ತೀನಿ. ಜನರು ಕೂಡ ಎಚ್ಚೆತ್ಕೋಬೇಕು. ಇದು ಅವರವರ ಸುರಕ್ಷತೆಗಾಗಿ. ಅವ್ರಿಗೆ ದಂಡ ಹಾಕಿ ದುಡ್ಡು ಕಲೆಕ್ಟ್ ಮಾಡೋದ್ರಲ್ಲಿ ನಮಗೆ ಯಾವುದೇ ಉತ್ಸಾಹ ಇಲ್ಲ. ಒಂದು ದಿನ ಯಾರೂ ಹೆಲ್ಮೆಟ್ ಹಾಕದೆ ಉಲ್ಲಂಘನೆ ಮಾಡದೆ ಒಂದೂ ಪ್ರಕರಣ ದಾಖಲಾಗಲಿಲ್ಲ ಅಂತಂದ್ರೆ ಆವತ್ತಿನ ದಿನ ನಮಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಕೆಲಸ ಕೂಡ ಅದೇ. ಜನಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಸ್ವಲ್ಪ ಫೋರ್ಸ್ ಹಾಕಿದಾಗ ಪೊಲೀಸ್ ಅವ್ರ ಮೇಲೆ ಉಲ್ಟಾ ಮಾಡೋದು. ಇವ್ರಿಗೇನು ಅದೇನೇನೋ ಹೇಳ್ತಾರೆ ಮಾತುಗಳು, ಏನೋ ಕಲೆಕ್ಷನ್ ಮಾಡ್ತಾರೆ, ಅದು ಮಾಡ್ತಾರೆ. ನಮಗೆ ಯಾವುದೇ ಉದ್ದೇಶ ಇಲ್ಲ ಅದು ಟ್ರಾಫಿಕ್ ಅವ್ರಿಗೆ. ಸಾಕಷ್ಟು ನಾವು ಹೇಳ್ತಾನೆ ಇರ್ತೀವಿ. ಎನ್ಫೋರ್ಸ್ಮೆಂಟ್ ಇರ್ತಕ್ಕಂಥದ್ದು ಸುರಕ್ಷತೆಗಾಗಿ. ತಮ್ಮ ಸುರಕ್ಷತೆಯನ್ನು ತಾವು ಅರಿಯಲು ವಿಫಲರಾದಾಗ ಒಂದು ಸರ್ಕಾರದ ಅಂಗವಾಗಿ, ಸರ್ಕಾರದ ಭಾಗವಾಗಿ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಜನರು ಹೆಚ್ಚಾಗಿ ಸೀಟ್ ಬೆಲ್ಟ್ ಹಾಕೊಳ್ತಕ್ಕಂಥದ್ದಾಗಲಿ, ಹೆಲ್ಮೆಟ್ ಹಾಕೊಳ್ತಕ್ಕಂಥದ್ದಾಗಲಿ, ಟ್ರಿಪಲ್ ರೈಡಿಂಗ್ ಹೋಗದೇ ಇರೋದು, ಇಂಥವೆಲ್ಲ ಸ್ವಲ್ಪ ತಾವಾಗಿ ಪ್ರತಿನಿತ್ಯ ಅದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಒಬ್ಬ ಮನುಷ್ಯನ ಜೀವಕ್ಕಿಂತ ಯಾವುದೇ ಒಂದು ಪ್ರಮುಖವಾದ ವಸ್ತು ಯಾವುದು ಸಿಗೋದಿಲ್ಲ. ಸಾಕಷ್ಟು ಘಟನೆಗಳಲ್ಲಿ ನೀವು ಎಲ್ಲ ಒಟ್ಟಾಗೆ ನೋಡಿರ್ತೀವಿ. ಎಷ್ಟು ಕ್ಷಣ ಮಾತ್ರದಲ್ಲಿ ಒಂದು ಸಣ್ಣ ನೆಗ್ಲೆಕ್ಟಿಂದ ಜೀವ ಕಳ್ಕೊಂಡ್ಬಿಡ್ತಾರೆ. ಆ ಸಣ್ಣ ಮಕ್ಕಳು ಇರ್ತಾರೆ, ಅವರ ಕುಟುಂಬಸ್ಥರು ಇರ್ತಾರೆ. ಆ ಒಂದು ವೇದನೆಯನ್ನು ಅವರು ಅನುಭವಿಸ್ಬೇಕಾಗ್ತದೆ. ಅವ್ರಿಗೆ ಮತ್ತೆ ಸಪೋರ್ಟಾಗಿ ಬರಬೇಕಾಗ್ತದೆ. ಇದು ಸಮಾಜದಲ್ಲಿ ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕ್ರಮೇಣ ನಮಗೆ ಸ್ಪೀಡ್ ಟ್ರಾನ್ಸ್ಪೋರ್ಟ್ ಏನಿದೆ, ಕಮ್ಯುನಿಕೇಷನ್ಸ್ ಯಾವ ಥರ ಇಂಪ್ರೂವ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಕೂಡ ಅದೇ ಥರ ಇಂಪ್ರೂವ್ ಆಗ್ತಾ ಇದೆ. ಸ್ಪೀಡ್ ಆಫ್ ಮೊಬಿಲಿಟಿ ಏನು ಹೇಳ್ತೀವಿ ನಾವು,
ಸ್ಪೀಡ್ ಇನ್ಕ್ರೀಸ್ ಆದಂಗೆ, ರಸ್ತೆಗಳು ಚೆನ್ನಾಗಾದಂಗೆ ಅದೆಲ್ಲ ನಮಗೆ ಅನುಕೂಲ ಆಗಲಿ ಅಂತ ಆಗ್ತಾ ಇರ್ತಕ್ಕಂಥ ಹೊರತು ಅದರಿಂದ ಆಗ್ತಕ್ಕಂಥ ಅಪಾಯಗಳನ್ನು ತಡೆಯೋ ನಿಟ್ಟಿನಲ್ಲಿ ಕೂಡ ನಾವು ಜಾಗರೂಕರಾಗಿ ಎಲ್ಲರೂ ಮುನ್ನಡಿಬೇಕು. ಈ ರೀತಿಯ ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟು ನಮ್ಮ ಮತ್ತು ನಿಮ್ಮಿಂದ ಜನರಿಗೆ ಆಗಲಿ, ಎಲ್ಲರೂ ಕೂಡ ಇದನ್ನು ಅರ್ಥಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ಸಿರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಬಳಗಗಳ ಒಕ್ಕೂಟದಿಂದ ಶ್ರೀ ನಿರಂಜನ ಮಠದ ಸಂರಕ್ಷಣೆಗಾಗಿ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಯಿತು. ಮೈಸೂರಿನ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ಜಮಾವಣೆಗೊಂಡ ಮುಖಂಡರು ನಿರಂಜನ ಮಠ ಉಳಿಸುವಂತೆ ಒತ್ತಾಯಿಸಿದರು. ಬಳಿಕ ಅಲ್ಲಿಂದ ಶ್ರೀ ನಿರಂಜನ ಮಠಕ್ಕೆ ಪಾದಯಾತ್ರೆ ಮೂಲಕ ತೆರಳಿದ್ರು. ಪಾದಯಾತ್ರೆಯುದ್ದಕ್ಕೂ ಶ್ರೀ ನಿರಂಜನ ಮಠ ಉಳಿಸುವಂತೆ ಒತ್ತಾಯಿಸಿದ್ರು. ಪಾದಯಾತ್ರೆಯಲ್ಲಿ ಶಂಕರ ಬದರಿ ಸ್ವಾಮೀಜಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಾವಿರಾರು ವರ್ಷದ ಇತಿಹಾಸ ಹೊಂದಿರುವ ಗುಂಡ್ಲು ನದಿ ಉಳಿವಿಗಾಗಿ ಆ ಭಾಗದ ರೈತರಿಂದ ವಿಭಿನ್ನ ಪ್ರಯತ್ನ ಮಾಡಲಾಗುತ್ತಿದೆ. ಮೊದಲಿಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಗುಂಡ್ಲು ನದಿ ಮತ್ತೆ ಹುಟ್ಟಿ ಬರಲಿ ಅಂತ ದೇವಸ್ಥಾನದ ಮುಖ್ಯ ಅರ್ಚಕ ಗೋಪಾಲಕೃಷ್ಣ ಭಟ್ಟರು ಗೋಪಾಲನಲ್ಲಿ ಬೇಡಿಕೊಂಡರು. ಬಂಡೀಪುರ ಅಭಯಾರಣ್ಯದಲ್ಲಿ ಹುಟ್ಟುವ ಈ ಗುಂಡ್ಲು ನದಿ 16 ಹಳ್ಳಿಗಳ ಮೂಲಕ ಹರಿದು ಬರುತ್ತಿತ್ತು. ಇನ್ನು ಕಳೆದ 10 ವರ್ಷದಿಂದ ನದಿ ಬತ್ತಿ ಹೋಗಿದ್ದು, ಇದನ್ನ ಪುನರ್ ನಿರ್ಮಾಣ ಮಾಡುವ ಮೂಲಕ ವಿವಿಧ ಗಣ್ಯರು ಹಾಗೂ ರೈತರು ಮುಂದಾಗುತ್ತಾರೆ. ಕಬಿನಿಯ ಉಪನದಿಯಾದ ಗುಂಡ್ಲು ನದಿ ಗುಂಡ್ಲುಪೇಟೆಯ ಮೂಲಕ ನಂಜನಗೂಡಿನತ್ತ ಹರಿಯಲಿದೆ. ಇನ್ನು ಇದನ್ನು ಉಳಿಸಿ ಸಾವಿರಾರು ವರ್ಷದ ಗತ ವೈಭವ ಕೊಡುವುದಕ್ಕೆ ಈ ಭಾಗದ ರೈತ ಮುಖಂಡರು ಇದೀಗ ಮುಂದಾಗಿದ್ದಾರೆ. ಅಪ್ರೋಚ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮತ್ತು ಆ ಫೀಲ್ಡಲ್ಲಿ ಹೋದ್ರೆ ಏನಾಗಿದೆ, ವಾಸ್ತುಸ್ಥಿತಿ ಏನಾಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಕಟ್ಟೆಗಳು ಕಟ್ಟಿದ್ದಾರೆ, ಇವರು ಪ್ರಾಣಿಗಳಿಗೆ ಅನುಕೂಲ ಆಗೋ ರೀತಿ ಎಷ್ಟು ಚೆಕ್ ಡ್ಯಾಮ್ಗಳು ಮಾಡಿದೆ, ಹೆಂಗೋ ನೀರು ಹೋಗ್ತದೆ ಮತ್ತು ಫೀಲ್ಡ್ಗಳೆಲ್ಲ ಕೆಳಗಿದೆ. ಉದಾಹರಣೆಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಹಿರಿಕೆರೆ ನೀರು ಬರ್ತಾ ಇದೆಯಲ್ಲ, ಅಲ್ಲಿ ಏನಾಗಿದೆ ಸರ್, ಸೋನಪುರ ದೇವಸ್ಥಾನದ ಹತ್ರ ನೀರು ಬರ್ತಕ್ಕಂಥ, ನಾವು ಅವತ್ತು ಹೇಳಿ ಕಾಲ್ನಡಿಗೆಲ್ಲ ಹೋಗುವಂತ ಇಲ್ಲಿ ಬರ್ತಕ್ಕಂಥ ನೀರು ಮತ್ತೆ ಈ ಕಡೆಗೆ ಹೋಗ್ತಾ ಇದೆ, ಈ ಕಡೆಗೆ ಹೋಗ್ತಾ ಇದೆ. ಅದು ನೀರು ಬರದೇ ಕಡಿಮೆ. ನಮ್ಮ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ. ನಾವು ಯಾವ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತಂದ್ರೆ, ನಾವು ಸೈಟ್ ತಗೋಬೇಕು,
ಜಮೀನು ತಗೋಬೇಕು, ಮನೆ ಕಟ್ಟಬೇಕು, ಈ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ನಮ್ಮ ಜಲ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು. ನಾವು ಇನ್ನು 10 ವರ್ಷಕ್ಕೆ ಇವತ್ತೇ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಇನ್ನು 10 ವರ್ಷದಲ್ಲಿ ನಮಗೆ ಏನು ನೀರು ಬಗ್ಗೆ ಏನು ಅಂತ ನಾವು ಆಲೋಚನೆ ಮಾಡ್ತಾನೇ ಇಲ್ಲ. ಹಾಗಾಗಿ ಈ ಒಂದು ಬರುವ ದಿನಗಳಲ್ಲಿ ಈ ಜಲ ಸಂರಕ್ಷಣೆ ಬಗ್ಗೆ ನಾವು ಎಲ್ಲರೂ ಕೂಡ ಅತ್ಯಂತ ಆದ್ಯತೆಯನ್ನು ಕೊಟ್ಟು ಅದನ್ನು ಸಂರಕ್ಷಣೆ ಮಾಡಬೇಕಾದಂಥ ಒಂದು ಹೊಣೆಗಾರಿಕೆ ನಮ್ಮೆಲ್ಲ ಸಮುದಾಯದ ಮೇಲೆ ಇರೋದ್ರಿಂದ ಎಲ್ಲರೂ ಕೂಡ ಇದಕ್ಕೆ ಎಲ್ಲರೂ ಕೂಡ ಯಾವ್ಯಾವ ರೀತಿ ಸಹಕಾರ ಕೊಡಬಹುದು ಆ ರೀತಿ ಸಹಕಾರವನ್ನು ಕೊಡಬೇಕು ಅಂತ ಈ ಸಭೆಯ ಮೂಲಕವಾಗಿ ನಾನು ಕೇಳ್ಕೊಡ್ತೀನಿ. ಅದು ಗುಂಡ್ಲು ನದಿಯಿಂದ ಹಂಗೆ ಅದು ಗುಂಡ್ಲುಪೇಟೆ ಮುಖಾಂತರವಾಗಿ ಹರಿತಾ ಇತ್ತು ಒಂದು ಕಡೆಯಿಂದ. ಇನ್ನೊಂದು ಕಡೆ ಬೆಟ್ಟದಿಂದ ಹರಿದು ಹೋಗೋ ನೀರು ಇಲ್ಲಿ ಕೆಳಗಡೆ ಗೋಪಾಲಸ್ವಾಮಿ ಬೆಟ್ಟದ ಹಿರೀಕೆರೆ ಅಂತಿದೆ, ಅಲ್ಲಿಗೆ ಸೇರಿ ಅಲ್ಲಿಂದ ಹಂಗಳದ ಕೆರೆಗೆ ಸೇರಿ ಹಂಗೆ ಅದು ಬಸವಾಪುರ ಕೆರೆ ಹಿಂಗೆ ಹೋಗಿ ಇದು ಎರಡೂ ಕಡೆಯಿಂದ ಸೇರಿ ಈ ಬಸವಾಪುರದಿಂದ ಮತ್ತೆ ಮುಂದೆ ಇರತಕ್ಕಂತಹ ಒಂದು ಜಾಗದಲ್ಲಿ ಸಂಗಮವಾಗಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ನಗರದ ಎಂಜಿಎಸ್ವಿ ಕಾಲೇಜು ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನ ನಾಮಕರಣ ಮಾಡಲಾಗುವುದು. ಈ ಬಗ್ಗೆ ಸರ್ಕಾರದೊಂದಿಗೆ ಮಾತನಾಡ್ತೀನಿ ಅಂತ ಕೊಳ್ಳೇಗಾಲದ ಶಾಸಕ ಎನ್ ಮಹೇಶ್ ಹೇಳಿದ್ದಾರೆ. ನಗರದ ಯಾವುದಾದರೊಂದು ವೃತ್ತ ಹಾಗೂ ರಸ್ತೆಗೆ ಪುನೀತ್ ಹೆಸರಿಡಬೇಕು ಅಂತ ಅಭಿಮಾನಿಗಳು ಮನವಿ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಶಾಸಕ ಎನ್ ಮಹೇಶ್ ರಸ್ತೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ತಾಲೂಕು ಪಂಚಾಯಿತಿ ಕಚೇರಿಯಿಂದ ಅಜ್ಕಾಳ್ ಬಿಲ್ಡಿಂಗ್ ವರೆಗೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಲು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ. ಈಗಲೇ ಈ ರಸ್ತೆಯಲ್ಲಿ ಒಂದು ನಾಮಫಲಕ ಹಾಕಿ ಅಂತ ಪುನೀತ್ ಅಭಿಮಾನಿಗಳಿಗೆ ಸೂಚನೆ ನೀಡಿದ್ರು. 8ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ 11ನೇ ದಿನದ ಕಾರ್ಯ ಇದೆ. ಆ ಸಂದರ್ಭಕ್ಕೆ ಕೊಳ್ಳೇಗಾಲದ ಯಾವ್ದಾದ್ರು ಒಂದು ವೃತ್ತಕ್ಕೆ ಮತ್ತು ಒಂದು ರೋಡ್ಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಡಿ ಅಂತ ಹೇಳಿ ನನಗೆ ಮನವಿ ಕೊಟ್ಟಿದ್ದಾರೆ. ನಾನು ಇವತ್ತೇ ತೀರ್ಮಾನ ಮಾಡಿದ್ದೇನೆ, ತಾಲೂಕ್ ಪಂಚಾಯತಿ ಸರ್ಕಲ್ ಇಂದ ಹಿಡಿದು MGSV ರೋಡ್ ಇದೆ ಅಪ್ ಟು ಅಚ್ಕಳವರೆಗೆ ಈ ರೋಡ್ಗೆ, ಯಾಕೆಂದ್ರೆ ಅಲ್ಲೊಂದು MGSV ಸ್ಕೂಲ್ ಇದೆ ಮತ್ತೆ ಥಿಯೇಟರ್ಸ್ ಇದೆ. ಹಾಗಾಗಿ ಈ ರೋಡ್ಗೆ ಪುನೀತ್ ರಾಜ್ಕುಮಾರ್ ಹೆಸರಿಡೋಣ, ಆ ಸರ್ಕಲ್ ಅಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮಾರಕವನ್ನ ಮಾಡೋಣ ಅಂತ ಇವತ್ತು ನಾನು ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿತಾ ಇದ್ದೀನಿ. ಮತ್ತೆ ಕಾಪಿಯನ್ನ ನಗರಸಭಾ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ ಕಳಿಸ್ತಾ ಇದ್ದೀನಿ. ಅವರು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಲಿ, ಸರ್ಕಾರದಿಂದ ಅದನ್ನ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತೀನಿ. ಸದ್ಯಕ್ಕೆ ಇಷ್ಟು ಸಣ್ಣ ಒಂದು ಕೊಡುಗೆಯನ್ನ ಕೊಳ್ಳೇಗಾಲ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾವು ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬಹಳ ಮುಖ್ಯವಾಗಿ ಅವರು ಚೆಲುವ ಚಾಮರಾಜನಗರ ಯೋಜನೆಯ ಅಂಬಾಸಿಡರ್ ಆಗಿದ್ದವರು. ಅವರು ಕೋವಿಡ್ ಎಲ್ಲ ಮುಗಿದ ಮೇಲೆ ಬಂದು ಇಲ್ಲಿ ಟೂರಿಸಂ ಡೆವಲಪ್ ಮಾಡ್ಲಿಕ್ಕೆ ಸಾಕಷ್ಟು ಅವರ ಪ್ರಭಾವವನ್ನ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ದುರಾದೃಷ್ಟವಶಾತ್ ಅವರು ನಮ್ಮಿಂದ ದೂರ ಹೊರಟೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಹೆಸರಲ್ಲೇನೆ ಅವರ ಕುಟುಂಬದವ್ರನ್ನ ತಗೊಂಡು ಈ ಚಾಮರಾಜನಗರ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಬೇಕು ಅಂತ ಹೇಳಿ ಸರ್ಕಾರದ ಜೊತೆ ನಾನು ಮಾತುಕತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುತ್ತಿರುವ ಬಿಜೆಪಿ ಎಸ್ಸಿ ಮೋರ್ಚಾದ ವಿರುದ್ಧ ದಲಿತ ವೆಲ್ಫೇರ್ ಟ್ರಸ್ಟ್ ಕಿಡಿಕಾರಿದೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಶಾಂತರಾಜ್ ಅವರು, ಸಿದ್ದರಾಮಯ್ಯ ಹೇಳಿಕೆಯನ್ನ ದೊಡ್ಡದಾಗಿ ಬಿಂಬಿಸಲಾಗುತ್ತಿದೆ. ಈ ಸಂಬಂಧ ಬಿಜೆಪಿ ಎಸ್ಸಿ ಮೋರ್ಚಾದವರು ತೀವ್ರ ಹೋರಾಟ ಮಾಡಿದ್ದಾರೆ. ಆದರೆ ಬಿಜೆಪಿ ದಲಿತರಿಗೆ ಮಾಡುತ್ತಿರುವ ಅನ್ಯಾಯ ಕಾಣಿಸುತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ಇನ್ನು ದೇಶದಲ್ಲಿ 10 ನಿಮಿಷಕ್ಕೊಂದು ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳಾಗ್ತಿವೆ. ದಲಿತರಿಗೆ ಮೀಸಲಾತಿಯಿಂದ ವಂಚಿಸಲು ಎಲ್ಲಾ ಕ್ಷೇತ್ರಗಳನ್ನ ಖಾಸಗೀಕರಣ ಮಾಡ್ತಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ ಬಿಜೆಪಿ ಅವರಿಗೆ ತಾಕತ್ತಿಲ್ವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಅನೇಕ ಮೊನ್ನೆ ದಿನ 2008-2019 ಸುಮಾರು 23 ಜನರನ್ನ ಭಾರತ ಸರ್ಕಾರ ಕಾರ್ಯದರ್ಶಿಗಳಾಗಿ ನೇಮಕ ಮಾಡ್ಕೊತಾರೆ. ಆದರೆ ಆ 23 ಜನರಲ್ಲಿ ಒಬ್ಬ ಹಿಂದುಳಿದವನಿಲ್ಲ, ಒಬ್ಬ ಅಲ್ಪಸಂಖ್ಯಾತ ಇಲ್ಲ, ಒಬ್ಬ SC ST ಇಲ್ಲ. ಎಲ್ಲರೂ ಒಂದೇ ಕೋಮಿಗೆ ಸೇರಿದಂಥವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ SC ಮೋರ್ಚಾ ಅವ್ರಿಗೂ ಯಾಕೆ ಗಮನಕ್ಕೆ ತರದಿಲ್ಲ? ಸರ್ಕಾರಕ್ಕೆ ಗಮನಕ್ಕೆ ಯಾಕೆ ತಂದಿಲ್ಲ? ಸರ್ಕಾರನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಹಾಗೆಯೇ ಇನ್ನೂ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗ್ಬೋದಾಗಿದೆ. ಮೊನ್ನೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಸಂತೋಷ್ ಅಂತ
ಅವ್ರು ಹೇಳ್ತಾರೆ ದಲಿತರು, ಮುಸಲ್ಮಾನರು, ಹಿಂದುಳಿದವರು ಈ ದೇಶದ ಮೂಲ ನಿವಾಸಿಗಳಲ್ಲ. ಅಂದರೆ ಮೂಲ ನಿವಾಸಿಗಳು ಯಾರು? 7% ಇರೋ ಜನರು ಮಾತ್ರ ಮೂಲ ನಿವಾಸಿಗಳ. ಈ ದೇಶದಲ್ಲಿ ಶೂದ್ರರು, ಅಲ್ಪಸಂಖ್ಯಾತರು, ಹಾಗೆ ಹಿಂದುಳಿದವರೇ ಮೂಲ ನಿವಾಸಿಗಳು. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, ಪುಸ್ತಕಗಳಿವೆ, ತಾವೆಲ್ಲ ನೋಡ್ಕೋಬೋದು. ಈ ರೀತಿ ಇದನ್ನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಇವರು ಯಾವುದೋ ಒಂದು ಸಣ್ಣ ವಿಚಾರ ಯಾರೋ ಮಾತನಾಡಿದ್ರು ಅಂತ ಅದನ್ನು ದೊಡ್ಡ ಇಶ್ಯೂ ಮಾಡುವಂಥ ಅವಶ್ಯಕತೆ ಏನಾದ್ರು ಇದೆಯಾ? ಈ ದೇಶದಲ್ಲಿ 10 ನಿಮಿಷಕ್ಕೊಂದು ಹೆಣ್ಮಕ್ಳ ಅತ್ಯಾಚಾರ ನಡೀತಾ ಇದೆ, ದಲಿತ ಹೆಣ್ಮಕ್ಳ ಅತ್ಯಾಚಾರ ನಡೀತಾ ಇದೆ. 10 ನಿಮಿಷಕ್ಕೊಂದು ದಲಿತರ ಮೇಲೆ ಹಲ್ಲೆಗಳು ನಡೀತಾ ಇದೆ, ಕೊಲೆಗಳಾಗ್ತಾ ಇದೆ. ಇದ್ರ ಬಗ್ಗೆ SC ಮೋರ್ಚಾದವ್ರು ಏನು ಹೇಳ್ತೀರಿ? ಇದ್ರ ಬಗ್ಗೆ ನಿಮಗೆ ತಾಕತ್ತಿಲ್ವಾ ಕೇಳೋದಕ್ಕೆ? ದಮ್ಮಿಲ್ವಾ ಕೇಳೋದಕ್ಕೆ? ಹಾಗೆ ಆಯಿತು, ಹೋರಾಟಗಳಾಯಿತು, ಜೊತೆಗೆ ಬಂದ್ಗಳ ಆಚರಣೆ ಮಾಡೋ ಎಲ್ಲ ನಗರಗಳಲ್ಲಿ. ಅದು ತಮ್ಮಿರುವ ಗೊತ್ತಿಲ್ವಾ? ಅದ್ರ ಬಗ್ಗೆ ನೀವು ಚಕಾರ ಎತ್ತಲಿಲ್ವಾ? ಅನುಷ್ಠಾನಕ್ಕೂ ತಂದರು. ಆದರೆ ಇವತ್ತೇನಾಗ್ತಾ ಇದೆ? ಕೆಲವು ಇಲಾಖೆಗಳಿಗೆ 1 ಪೈಸೆ ರಿಲೀಸ್ ಆಗಿಲ್ಲ. ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಗೋಧೂಳಿ ಲಗ್ನದಲ್ಲಿ ನಿನ್ನೆ ಸಂಜೆ ಗೋಪೂಜೆ ನಡೆಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಸಂಜೆಯ ವೇಳೆಗೆ ಗೋಧೂಳಿ ಲಗ್ನದಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಗೋಪೂಜೆ ನಡೆಯಿತು. ಮುಜರಾಯಿ ಇಲಾಖೆಯ 1ನೇ ದರ್ಜೆ ಮತ್ತು 2ನೇ ದರ್ಜೆಯ ದೇವಸ್ಥಾನದಲ್ಲಿ ರಾಜ್ಯ ಸರ್ಕಾರವು ಗೋಧೂಳಿ ಲಗ್ನದಲ್ಲಿ ಗೋಪೂಜೆಯನ್ನು ನೆರವೇರಿಸಲು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ನಗರದ ಚಾಮರಾಜೇಶ್ವರ ದೇವಸ್ಥಾನದ ವತಿಯಿಂದ ಗೋವುಗಳಿಗೆ ಅಲ್ಲಿನ ಆಗಮಿಕರಾದ ಅನಿಲ್ ಕುಮಾರ್ ದೀಕ್ಷಿತ್ ಹಾಗೂ ದೇವಸ್ಥಾನದ ಅರ್ಚಕರಾದ KV ರಾಮಕೃಷ್ಣ ಭಾರದ್ವಾಜರಿಂದ ಪೂಜೆ ನೆರವೇರಿತು. ಇವತ್ತು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಇವತ್ತು ಗೋಧೂಳಿ ಲಗ್ನದಲ್ಲಿ ಗೋಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. 330 ಕೋಟಿ ದೇವತೆಗಳಿರುವಂಥ ನಮ್ಮ ಹಿಂದೂ ಧರ್ಮದ ಒಂದು ದೇವರಾದ ಗೋಗಳಿಗೆ ಇವತ್ತು ಪೂಜೆ ಮಾಡೋದು ವಿಶೇಷ. ಶ್ರೀಕೃಷ್ಣ ಪರಮಾತ್ಮನು ಇಂದ್ರನನ್ನು ಇವತ್ತು ಒಂದು ಸೋಲಿಸಿದಂಥ ದಿವಸ. ಅವನು ಇಂದ್ರನನ್ನು ಸೋಲಿಸಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಒಂದು ಈ ಪರ್ವತವನ್ನೇ ಒಂದು ಮೇಲ್ಗಡೆ ಗಿರಿಯನ್ನು ಕೈಲಿ ಹಿಡ್ಕೊಂಡು ಅದನ್ನು ಗೋವರ್ಧನಗಿರಿ ಅದನ್ನು ಸೃಷ್ಟಿ ಮಾಡ್ತಾನೆ. ಆ ಒಂದು ಇವತ್ತು ದಿನ ಆದ್ದರಿಂದ ಇವತ್ತು ಆ ಪರಮಾತ್ಮನ ಒಂದು ಅನುಗ್ರಹದಿಂದ ಮತ್ತು ಎಲ್ಲ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಧರ್ಮದ ಪ್ರಯುಕ್ತ ಇವತ್ತು ಕರ್ನಾಟಕ ಸರ್ಕಾರ A ಮತ್ತು B ದರ್ಜೆಯಲ್ಲಿ ಇವತ್ತು ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋಕ್ಕೆ ಆದೇಶ ಮಾಡಿದೆ. ಈ ಪೂಜೆಯನ್ನು ಮಾಡಲಾಗಿದೆ. ತಮ್ಮ ಹೆಸರು ಸರ್? ರಾಮಕೃಷ್ಣ. ಧಾರ್ಮಿಕ ಮುಜರಾಯಿ ಇಲಾಖೆ ಎಲ್ಲ ದೇವಾಲಯಗಳಲ್ಲಿ ಈ ಗೋಧೂಳಿ ಲಗ್ನದಲ್ಲಿ ನಾವು ಗೋವುಗಳ ಪೂಜೆಗಳನ್ನು ಮಾಡಬೇಕು ಅಂತ ಒಂದು ಆದೇಶ ಆಗಿತ್ತು. ಅದರಂತೆ ನಮ್ಮ ದೇವಾಲಯದಲ್ಲಿ ಈ ಪೂಜಾ ಕೈಂಕರ್ಯಗಳನ್ನು ಧಾರ್ಮಿಕ ಪರಿಷತ್ ಸದಸ್ಯರು ಮತ್ತು ಅಭಿವೃದ್ಧಿ ಮಂಡಳಿಯ ಸದಸ್ಯರ ಸಮ್ಮುಖದಲ್ಲಿ ಈ ಪೂಜೆಗಳನ್ನು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಿಂದ ಶಿವಮೊಗ್ಗ ಮೃಗಾಲಯಕ್ಕೆ ನೀರು ಕುದುರೆಯನ್ನ ರವಾನಿಸಲಾಗಿದೆ. ಶಿವಮೊಗ್ಗ ಮೃಗಾಲಯದಲ್ಲಿ ಸಫಾರಿಗೆ ಅನುಕೂಲಕರವಾಗುವಂತಹ ನಿಟ್ಟಿನಲ್ಲಿ ನೀರು ಕುದುರೆಯನ್ನ ರವಾನಿಸಲಾಗಿದೆ. ದಿವಾ ಎಂಬ ಹೆಸರಿನ ನೀರು ಕುದುರೆಯನ್ನ ಮೃಗಾಲಯದ ಸಿಬ್ಬಂದಿ ಟ್ರಕ್ ಮೂಲಕ ಯಶಸ್ವಿಯಾಗಿ ರವಾನೆ ಮಾಡಿದ್ದಾರೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ಲಿಸ್ಟಿಂಗ್ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.